ವೆಲ್ಕಮ್ ನಮ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಶುಕ್ರವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಮತ್ತೊಂದು ಸೀರಿಯಲ್ ಬೇಕು ಅಂದರೆ ಯಾವ ಸೀರಿಯಲ್ ಬೇಕು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತು ಈ ಒಂದು ಎಪಿಸೋಡ್ನಲ್ಲಿ ಕಲ್ಯಾಣಿಯವರು ದಾಮಿನಿ ಮನೆಯಲ್ಲೇ ಇರಲಿ, ನಿಮ್ಮಪ್ಪ ಹಿಂಗೆ ಮೋಸ ಮಾಡಿಬಿಟ್ಟಿದ್ದಾರೆ ಇವ್ರಿಗೂ ಕೂಡ ಅಂತ ಮಹಾದೇವನ ಹತ್ರ ಹೇಳಬೇಕಾದ್ರೆ ಮಹಾದೇವು, ಸರಿ ಅಮ್ಮ, ನೀನು ಕರೆಕ್ಟಾಗಿರೋ ನಿರ್ಧಾರನೇ ತೊಗೊಂಡಿದ್ಯಾ ಅಮ್ಮ, ನಿನ್ನ ಮನಸ್ಸಿಗೆ ಯಾವುದೂ ನೋವಾಗಬಾರ್ದು ಅಮ್ಮ, ನೀನು ನಿರ್ಧಾರ ತೊಗೊಂಡಿರೋದು ಕರೆಕ್ಟು. ಅವ್ರು ಮಾಡಿರೋ ಪಾಪ ಈಗಾದ್ರೂ ಕಳೀಲಿ ಅಮ್ಮ, ಅವ್ರು ಮಾಡಿರೋ ಪಾಪ ನಿಮ್ಮ ಮೇಲೆ ಬೀಳಬಾರ್ದು ಅಮ್ಮ, ನೀವು ತಗೊಂಡಿರೋ ನಿರ್ಧಾರ ಕರೆಕ್ಟಾಗೇ ಇದೆ ಅಂತ ಹೇಳಿ ಮಹಾದೇವ ಅವ್ರ ಅಮ್ಮನ ಅಳಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ. ಮತ್ತಿಲ್ಲಿ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಕ್ಲಿನಿಕ್ನ ಓಪನ್ ಮಾಡೋದಕ್ಕೆ ಆಚೆ ಜಗಲಿ ಮೇಲೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಫುಲ್ಲು ಧೂಳು ಹೊಡಿತಾ ಇರ್ತಾಳೆ ಪ್ರೇಮ. ಧೂಳು ಹೊಡಿಬೇಕಾದ್ರೆ ಚೇರು ಸ್ಕಿಪ್ ಆಗಿ ಕೆಳಗಡೆ ಬೀಳ್ತಿರ್ತಾಳೆ. ಅಷ್ಟರಲ್ಲಿ ರಾಮ್ ಅವಳನ್ನ ಇಟ್ಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನೇ ನೋಡ್ತಾ ಇರ್ತಾನೆ. ಸರಿ ಅಂತ ಹೇಳಿ ಮತ್ತೆ ಎದ್ದು ಮತ್ತೆ ಧೂಳು ಹೊಡಿತಾ ಇರ್ತಾಳೆ. ಹೊಡಿಬೇಕಾದ್ರೆ ಕಣ್ಣು ಕಸ ಬಿದ್ದುಬಿಡುತ್ತೆ. ಅವಾಗಲೂ ಕೂಡ ರಾಮ್ ಅವಳ ಕಣ್ಣೆಲ್ಲ ಉರ್ಬಿ ಕಸ ಎಲ್ಲ ಆಚೆ ತೆಗಿತಾನೆ. ತದನಂತರ ಟೇಬಲ್ ಎಲ್ಲ ಆಚೆ ಇಕ್ಕಿ ಎಲ್ಲ ಫುಲ್ ಆಚೆ ಏನೇನು ಬೇಕು ಡಾಕ್ಟ್ರು ಸೆಟಪ್ಗೆ ಎಲ್ಲ ರೆಡಿ ಮಾಡ್ತಾರೆ. ಅದಾದ ನಂತರ ಡಾಕ್ಟರ್ ಕ್ಲಿನಿಕ್ಗೂ ಒಂದು ಹೆಸರು ಇಡಬೇಕಲ್ವಾ. ಸೊ ಹಂಗಾಗಿ ಕಲ್ಯಾಣಿ ಕ್ಲಿನಿಕ್, ಡಾಕ್ಟರ್ ರಾಮ್ ಹೃದ್ರೋಗ ತಜ್ಞರು ಅಂತೆಲ್ಲ ಬರೆದ್ಬಿಟ್ಟು ರಾಮ್ ಹೇಳ್ತಾ ಇದ್ದಾನೆ, ನಮ್ಮಮ್ಮ ನನ್ನ ಮನೆಯಿಂದ ಆಚೆ ಹಾಕಿರ್ಬೋದು ನಮ್ಮ ದೊಡ್ಡಮ್ಮ, ಆದರೆ ನನ್ನ ಮನಸ್ಸಿಂದ ನಮ್ಮ ದೊಡ್ಡಮ್ಮನ ಆಚೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಡಾಕ್ಟರ್ ಆಗಬೇಕು ಅಂದರೆ ನಮ್ಮಮ್ಮನ ಮಮತೆ, ವಾತ್ಸಲ್ಯ, ಪ್ರೀತಿನೇ ಕಾರಣ. ಹಂಗಾಗಿ ಯಾವತ್ತೂ ನನ್ನ ಮನಸ್ಸಲ್ಲಿ ನಮ್ಮಮ್ಮ ಇದ್ದೇ ಇರ್ತಾರೆ. ನಮ್ಮಮ್ಮನ ಹೆಸರಲ್ಲೇ ಈ ಹಾಸ್ಪಿಟಲ್ ನಡೀಲಿ ಅಂತ ಹೇಳ್ತಾನೆ. ಆಗ ಪ್ರೇಮ ಕೂಡ ಹ್ಞೂ ಸರಿ ರಾಮ್, ಕರೆಕ್ಟಾಗಿ ಹೇಳಿದ್ರಿ ಅಂತ ಹೇಳಿ ಬೋರ್ಡೆಲ್ಲ ಹಾಕ್ತಾರೆ. ಅದಾದ ನಂತರ ರಾಮ್ ಮುಖದಲ್ಲಿ ಸ್ವಲ್ಪ ಪೇಂಟ್ ಆಗಿಬಿಟ್ಟಿರುತ್ತೆ. ಅದನ್ನು ರಾಮ್, ನಿನ್ನ ಮುಖದಲ್ಲಿ ಪೇಂಟ್ ಆಗಿದೆ, ಒರೆಸ್ಲಾ ಅಂತ ಹೇಳ್ತಾಳೆ ಪ್ರೇಮ. ಸರಿ ಒರೆಸು ಅಂತ ಹೇಳಿದಾಗ ಪ್ರೇಮ ಅವನ ಮುಖದಲ್ಲಿ ಪೇಂಟ್ ಎಲ್ಲ ಒರೆಸ್ತಾಳೆ. ಆಗ ರಾಮ್ ಇದ್ದವನು, ಹೌದಾ ನಿನ್ನ ಮುಖದಲ್ಲಿ ಪೇಂಟ್ ಆಗಿದೆ, ಇಲ್ಲಿ ನೋಡು ಅಂತ ಹೇಳಿ ಪೇಂಟ್ ಆಗಿಲ್ಲ ಅಂದರೂ ಕೂಡ ಅವಳು ಮೂಗು ಮೇಲೆ ವೈಟ್ ಪೇಂಟ್ನ ಬೆಳೆದು ಬಿಡ್ತಾನೆ. ಪ್ರೇಮ ರಾಮ್ ಅಂತ ಹೇಳಿ ಅದನ್ನು ಒರೆಸ್ಕೊಳ್ತಾರೆ. ಹೀಗೆ ಪ್ರೀತಿಯಿಂದ ಇಬ್ಬರು ಕೂಡ ಅಲ್ಲಿ ಕ್ಲಿನಿಕ್ನ ಓಪನ್ ಮಾಡ್ತಾರೆ. ಡಾಕ್ಟರ್ ರಾಮ್ ಅಂತೆಲ್ಲ ಹೆಸರು ಹಾಕಿ ಓಪನ್ ಮಾಡ್ತಾರೆ. ಅಲ್ಲಿಗೆ ಪ್ರೇಮ ಕಾಂಪೌಂಡರ್ ಅಂತಲೂ ಪ್ರೇಮ ಒಂದು ಬೋರ್ಡ್ ತಂದು ಇಕ್ಬಿಟ್ಟು ರಾಮ್ಗೆ ಹೇಳ್ತಾ ಇದ್ದಾಳೆ, ರಾಮ್ ನೀನಿಲ್ಲಿ ಡಾಕ್ಟ್ರು, ನಾನು ನಿನಗೆ ಚಿಕ್ಕ ಚಿಕ್ಕ ಸಹಾಯ ಮಾಡಿಕೊಡ್ತೀನಿ ಆಯಿತಾ ಕಾಂಪೌಂಡ್ರಾಗಿ, ಅದಕ್ಕೆ ಈ ಬೋರ್ಡು ಅಂತ ಹೇಳಿ ಅದನ್ನು ಒಂದು ಬೋರ್ಡ್ ಹಾಕ್ಕೊಂಡು ಕ್ಲಿನಿಕ್ನ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಇನ್ನು ಮತ್ತಿಲ್ಲಿ ಮಹಾದೇವ್ ಎದ್ದು ಆಚೆ ಬರ್ತಾ ಇರ್ತಾನೆ. ಬರಬೇಕಾದ್ರೆ ಒಂದು ಮಹಾದೇವ್ಗೆ ಕಾಲ್ ಬರುತ್ತೆ. ಮಹಾದೇವ್ ಅವರೇ, ನಾವು ಕುಲಪತಿ ಕಡೆಯಿಂದ ಯೂನಿವರ್ಸಿಟಿಯಿಂದ ಫೋನ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಆಗ ಓ ಸಾಹೇಬ್ರೆ, ಹೇಳಿ ಸಾಹೇಬ್ರೆ, ನಮಸ್ಕಾರ, ಹೇಳಿ ಸಾಹೇಬ್ರೆ ಅಂತ ಮಹಾದೇವ ಹೇಳ್ತಾನೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಹೆಂಡತಿಗೆ ಈ ಯೂನಿವರ್ಸಿಟಿನಲ್ಲಿ PhD ಓದೋದಕ್ಕೆ ಒಂದು ಸೀಟು ಕುಲಪತಿಯವ್ರ ಕಡೆಯಿಂದ ಆಜ್ಞೆ ಆಗಿದೆ. ಸೊ ಹಂಗಾಗಿ ನೀವು ಬಂದು ನಾಳೆನೇ ನಿಮ್ಮ ಮನೆಗೆ ಒಂದು ಲೆಟರ್ ಬರುತ್ತೆ, ಅದನ್ನು ರಿಸೀವ್ ಮಾಡ್ಕೊಳ್ಳಿ, ಅಡ್ಮಿಷನ್ ಲೆಟರ್ನ ಅಂತ ಹೇಳ್ತಾರೆ. ಆಗ ಮಹಾದೇವ, ಅಯ್ಯೋ ಸಾಹೇಬ್ರೆ, ಶಾನೇ ಖುಷಿ ಆಯಿತು, ನಾನು ಈ ವಿಷಯಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಈ ವಿಷಯ ಏನಾರ ನನ್ನ ಹೆಂಡತಿ ಕೇಳಿದ್ರೆ ತುಂಬ ಖುಷಿ ಪಟ್ಬಿಡ್ತಾಳೆ ಸಾಹೇಬ್ರೆ, ನಿಮಗೆ ಶಾನೆ ಧನ್ಯವಾದಗಳು, ಮುಂದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಅವರಿದ್ದರು, ಮುಂದೆ ಏನೂ ಇಲ್ಲ, ನಾಳೆ ಲೆಟರ್ನ ರಿಸೀವ್ ಮಾಡ್ಕೊಳ್ಳಿ, ಕಾಲೇಜಿಗೆ ಬಂದು ಅಡ್ಮಿಷನ್ ಮಾಡಿ ಇನ್ನು ಓದ್ಕೊಂಡು ಹೋದರೆ ಆಯಿತು ಅಷ್ಟೇ ಅವರು ಅಂತ ಹೇಳ್ತಾರೆ. ಸರಿ ಸಾಹೇಬ್ರೆ, ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ಮಹಾದೇವ ಈ ವಿಷಯನ ಕಾವ್ಯಂಗೆ ಹೇಳ್ಬಿಟ್ರೆ ಭಾಳ ಖುಷಿ ಪಡ್ತಾಳೆ. ತಡಿ ಹೇಳೋಣ ಅಂದ್ಬಿಟ್ಟು ಕಾವ್ಯ ಅಂದ್ಕೊಂಡು ರೂಮಿಗೆ ಬರ್ತಾನೆ. ಅಲ್ಲಿ ಕಾವ್ಯ ಫುಲ್ಲು ಕೋಪ ಮಾಡ್ಕೊಂಡಿರ್ತಾಳೆ. ಯಾಕಂದರೆ ಪ್ರೇಮ ಕಾಲ್ ಮಾಡ್ತಿರ್ತಾಳೆ ಕಾವ್ಯಂಗೆ. ಅದಕ್ಕೆ ಅವಳು ಕೋಪ ಮಾಡಿಕೊಂಡು, ಎಷ್ಟು ಸಲಿನೇ ಹೇಳಬೇಕು ನಿನಗೆ, ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಮತ್ತೆ ನಾಚಿಕೆ ಆಗ್ದಂಗೆ ನನಗೆ ಕಾಲ್ ಮಾಡ್ತಾನೆ ಇದೆಯಾ ಹಿಂದಿಂದೆ ಬ್ಯಾಕ್ ಟು ಬ್ಯಾಕು. ನಿನ್ನ ಕಾಲ್ ಮಾತ್ರ ನಾನು ರಿಸೀವ್ ಮಾಡಲ್ಲ, ನೀನು ಎಂಥ ಸುಳ್ಳು ಮೋಸಗಾತಿ, ನಿನ್ನಿಂದ ನನ್ನ ಜೀವನ ಎಲ್ಲ ಹಾಳಾಗೋಯ್ತು. ನೀನು ಮಾತ್ರ ನಿನ್ನ ಫೋನು ರಿಸೀವ್ ಮಾಡಲ್ಲ, ನಿನ್ನ ಹತ್ರ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನಿನ್ನಿಂದಾಗಿ ನನ್ನ ಜೀವನ ಹಾಳಾಯಿತು, ನನ್ನ ಎಜುಕೇಷನ್ ಹಾಳಾಯಿತು, ಎಲ್ಲ ಹಾಳಾಯಿತು. ಈ ಸಲ ಮಾತ್ರ ನೇನೇ ಮಾಡಿದ್ರೂ ಕ್ಷಮಿಸಲ್ಲ. ರಾಮ್ನ ನಾನು ಸುಳ್ಳು ಹೇಳಿದ್ರು ಅಂತ ಎಷ್ಟು ದ್ವೇಷಿಸೋದ್ನೋ ಅದೇ ಪಾಲಿಸಿ ನಿನಗೂ ಕೂಡ ಅನ್ವಯ ಆಗುತ್ತೆ. ನೀನು ನನಗೆ ಮೋಸ ಮಾಡಿನೇ ಮದುವೆ ಆಗಿದ್ದು, ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ, ಅದು ನನ್ನ ಅಕ್ಕನೇ ಅಲ್ಲ ಅಂತ ಚೆನ್ನಾಗಿ ಬೈಕೊತಾ ಇರ್ತಾಳೆ ಮನಸ್ಸಲ್ಲಿ. ಮತ್ತಿಲ್ಲಿ ಅದನ್ನು ನೋಡಿ ಮಹಾದೇವ ರೂಮ್ಗೆ ಬಂದವನು ವಾಪಸ್ ಹೊಂಟೋಗ್ತಾನೆ. ಬೇಡ ಕಾವ್ಯಂಗೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ, ನಾನು ಡಿಸ್ಟರ್ಬ್ ಮಾಡಿ ಮತ್ತೆ ಅವಳ ಆಸೆ ಕನಸು ನುಚ್ಚುನೂರಾಗುತ್ತೆ ಅಂತ ಅವಳು ಅಂದ್ಕೊಳ್ಳೋದು ಬೇಡ. ಯಾವುದೇ ಕಾರಣಕ್ಕೂ ಅವಳ ಆಸೆ ನುಚ್ಚುನೂರು ಆಗಬಾರ್ದು. ಅವಳು ಚೆನ್ನಾಗಿ ಓದಿ ಒಳ್ಳೆ PhD ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಂಡು ವಾಪಸ್ ಹೊಂಟೋಗ್ತಾನೆ. ಮತ್ತಿಲ್ಲಿ ಪ್ರೇಮ, ಪ್ಲೀಸ್ ಕಣೆ ಕಾವ್ಯ, ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ಒಂದೇ ಒಂದು ಸಲ ಕಾಲ್ ಎತ್ತೆ, ಯಾಕೆ ನೀನು ಎತ್ತುತ್ತಾ ಇಲ್ಲ, ಹೋಗ್ಲಿ ಬಿಡು ಅತ್ತಾಗ ಅಟ್ಲೀಸ್ಟ್ ಒಂದು ವಾಯ್ಸ್ ಮೆಸೇಜ್ ಆದ್ರೂ ಕಳಿಸೋಣ ಅಂತ ಹೇಳಿ ವಾಯ್ಸ್ ಮೆಸೇಜ್ನ ಕಳಿಸ್ತಾ ಇದ್ದಾಳೆ. ಪ್ಲೀಸ್ ಕಾವ್ಯ, ನಾನು ತಪ್ಪು ಮಾಡಿದ್ದೀನಿ ನಿಜ,
ನನ್ನ ತಪ್ಪಿಂದ ನಿನ್ನ ಮದುವೆ ಆಗುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ ಕಾವ್ಯ. ಇವಾಗ ತಪ್ಪು ಆಗೋಗಿದೆ, ನನಗೆ ಒಂದೇ ಒಂದ್ಸಲಿ ಕ್ಷಮಿಸಿ ಒಂದು ಅವಕಾಶ ಕೊಡು, ನಾನು ನಿನ್ನ ಜೀವನ ಎಲ್ಲ ಸರಿ ಮಾಡ್ತೀನಿ, ನಿನ್ನ ಎಜುಕೇಷನ್ ಎಲ್ಲ ದಾರಿ ತೋರಿಸ್ತೀನಿ, ನನ್ನನ್ನು ಕ್ಷಮಿಸು ಅಂತ ಹೇಳಿ ವಾಯ್ಸ್ ಮೆಸೇಜ್ನ ಕಳಿಸ್ತಿದ್ದಾಳೆ. ಮತ್ತಿಲ್ಲಿ ಮಹಾದೇವ ಹತ್ಕೊಂಡು ಆಚೆ ಬರ್ತಾ ಇರ್ತಾನೆ ರೂಮಿಂದ. ಅದನ್ನು ನೋಡಿದಂಥ ದಾಮಿನಿ, ಮಹಾದೇವ ನಿಂತ್ಕೊಳ್ಳಪ್ಪ, ಯಾಕೆ ಅಳ್ತಾ ಇದೆಯಾ? ನಿನ್ನ ಹೆಂಡತಿ ಮೇಲೆ ನಿನಗೆ ತುಂಬಾ ಪ್ರೀತಿ ಇದೆ, ಅದ್ರ ಮೇಲೆ ಹೊರಟಾಗಿ ನಡ್ಕೊತೀಯ, ಒಳೊಳಗೆ ನಿನಗೆ ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ, ಅದರಿಂದಾಗಿ ಹಿಂಗೆ ಅಳ್ತೀಯ, ಯಾಕಪ್ಪ ಏನಾಯಿತು ಅಂತ ಹೇಳ್ತಾರೆ. ಆಗ ಮಹಾದೇವ ಇದ್ದವನು, ಏನೂ ಆಗಿಲ್ಲ ಅಮ್ಮ, ಎಲ್ಲ ಸರಿಗೆ ಇದೆ, ಏನಿಲ್ಲ ಬಿಡಿ ಅಮ್ಮ ಅಂತ ಹೇಳ್ತಾನೆ. ಆಗ ಅವ್ರು ದಾಮಿನಿಯವರಿದ್ದರು, ಮಹಾದೇವ ಈ ಮನೆಯಲ್ಲಿ ನಾನು ಕೂಡ ಒಂದು ಭಾಗ ಅಂತ ಅಕ್ಕ ಹೇಳಿದ್ದಾರಲ್ವಾ, ಇಷ್ಟು ದಿನ ನಾನು ಒಬ್ಬಳೇ ಇದ್ದೆ, ಈಗ ಈ ಮನೆಯಲ್ಲಿ ನನಗೂ ಒಂದು ಭಾಗ ಇದೆ, ಅಸ್ತಿತ್ವ ಇದೆ ಅನ್ನೋದು ನಿನಗೂ ಗೊತ್ತಿದೆ ಅಲ್ವಾ, ಹಾಗಾಗಿ ಏನು ಅಂತ ಹೇಳಪ್ಪ, ನನ್ನನ್ನು ನಂಬಿ ಅಂತ ಹೇಳ್ತಾರೆ. ಆಗ ಸರಿ ಅಮ್ಮ, ನೀವು ಹೇಳ್ದಂಗೆ ನನಗೆ ಕಾವಿನ ಮೇಲೆ ಶಾನೆ ಪ್ರೀತಿ ಐತೆ, ಆದರೆ ನಾನು ಮೇಲೆ ಹೊರಟಾಗಿ ನಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಅವಳು ಓದು ಅರ್ಧದಲ್ಲೇ ನಿಂತೋಗಿದೆ. ಅವಳು ತುಂಬ ಚೆನ್ನಾಗಿ ಓದ್ತಾ ಇದ್ದಳು, ನನ್ನನ್ನು ಮದುವೆ ಆಗಿ ಅವಳು ಈ ಮನೆಗೆ ಸೇರಿ ಬರೀ ಈ ಮನೆಯಲ್ಲಿರೋವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದ್ರಲ್ಲೇ ಅವಳ ಜೀವನ ಮುಗ್ದೋಗ್ತಾ ಇದೆ. ಅವಳು ಓದು ಅರ್ಧಕ್ಕೆ ನಿಂತೋಗಿದೆ. ನಾನು ಪ್ರೀತಿಯಿಂದ ಹೇಳಿದ್ರೆ ಅವಳು ಕೇಳಲ್ಲ, ಹಂಗಾಗಿ ಹಿಂಗೆ ಬೈದು ಹೇಳಿದ್ರೆ ಕೇಳ್ತಾಳೆ ಅಂತ ಹೇಳಿ ನಾನು ಹಿಂಗೆ ಹೊರಟಾಗಿ ಅವಳ ಹತ್ರ ನಡ್ಕೊತಾ ಇದ್ದೀನಿ. ನನ್ನ ಮೇಗ್ಲು ಕೋಪಕ್ಕೆ ಅಥವಾ ಆಟಕ್ಕೆ ಅವಳು ಚೆನ್ನಾಗಿ ಓದೋದಕ್ಕೆ ಮುಂದೆ ಹೋಗಬೇಕು ಅಂತ ನಾನು ಈ ಥರ ನಡ್ಕೊತಾ ಇದ್ದೀನಿ ಅವಳ ಮುಂದೆ ಅಮ್ಮ, ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಆಗ ಅದನ್ನು ಕೇಳಿದಂಥ ದಾಮಿನಿಯವರು, ನೀನು ಎಷ್ಟು ಒಳ್ಳೆಯ ಹುಡುಗನಪ್ಪ, ನಿನ್ನಂಥ ಗಂಡನ ಪುಡಿಯೋಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ಕಾವ್ಯ, ನೀನು ಅವಳು ಓದ್ಗೋಸ್ಕರ ನಿನ್ನ ಪ್ರೀತಿನೇ ತ್ಯಾಗ ಮಾಡ್ತಾ ಇದೆಯಾ, ತುಂಬ ಒಳ್ಳೆಯ ಹುಡುಗ ಅಪ್ಪ ನೀನು ಅಂತ ಹೇಳ್ತಾರೆ. ಆಗ ಮಹಾದೇವ, ಅದೆಲ್ಲ ಇರಲಿ ಅಮ್ಮ, ನೀವು ಯಾವುದೇ ಕಾರಣಕ್ಕೂ ಈ ವಿಷಯನ ಬೇರೆ ಯಾರ ಹತ್ರನೂ ಹೇಳಬಾರ್ದು, ಮನೆಯಲ್ಲಿ ಅಮ್ಮನ ಹತ್ರ ಆಗಲಿ ಕಾವಿನ ಹತ್ರ ಆಗಲಿ, ನೀವು ಹೇಳಿಬಿಟ್ರೆ ಅವಳು ಮತ್ತೆ ಓದೋದನ್ನು ನಿಲ್ಲಿಸ್ಬಿಡ್ತಾಳೆ, ನೀವು ಯಾರ ಹತ್ರನೂ ಹೇಳಬಾರ್ದು, ನಿಮ್ಮನ್ನು ನಂಬಿ ನಾನು ಈ ವಿಷಯ ಹೇಳಿದ್ದೀನಿ ಅಂತ ಹೇಳ್ತಾನೆ. ಆಗ ದಾಮಿನಿಯವರು, ಖಂಡಿತ ಹೇಳಲ್ಲಪ್ಪ, ನಿನ್ನ ಈ ಉದ್ದೇಶ ಒಳ್ಳೆಯದಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾವುದೇ ಕಾರಣಕ್ಕೂ ನಾನು ಯಾರ ಹತ್ರನೂ ಹೇಳಲ್ಲ, ನಿನ್ನ ಈ ಕೆಲಸಕ್ಕೆ ನಂದು ಒಂದು ಸಹಾಯ ಏನಾದರೂ ಮಾಡ್ತೀನಿ ಬಿಡಪ್ಪ ಅಂತ ದಾಮಿನಿಯವರು ಹೇಳ್ತಾರೆ. ಮತ್ತಿಲ್ಲಿ ಪ್ರೇಮ ಡಾಕ್ಟರ್ ಕ್ಲಿನಿಕ್ಗೆ ಒಂದು ಪೇಷಂಟ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಕೂತಿರ್ತಾಳೆ. ಆಗ ವಾಣಿ ಬಂದು, ಅಕ್ಕ ಯಾರಾದರೂ ಪೇಷಂಟ್ಗಳು ಬಂದ್ರೆ ಅಕ್ಕ ಕ್ಲಿನಿಕ್ಗೆ ಅಂತ ಕೇಳ್ತಾಳೆ. ಆಗ ಪ್ರೇಮ ಇದ್ದವಳು, ಇಲ್ಲ ವಾಣಿ, ಒಬ್ಬರೂ ಬಂದಿಲ್ಲ, ಮೋಸ್ಟ್ಲಿ ಜನಗಳಿಗೆ ಗೊತ್ತಾಗೋಕ್ಕೆ ಸ್ವಲ್ಪ ದಿವಸ ಬೇಕು ಅಂತ ಅನಿಸುತ್ತೆ ಅಂತ ಆತಾಳೆ. ಅಷ್ಟರಲ್ಲಿ ಒಂದು ತಾತ ಬರ್ತಾರೆ ತರಕಾರಿ ಎಲ್ಲ ಇಟ್ಕೊಂಡು. ಆಗ ತಾತ ಬನ್ನಿ ಇದೇ ಹಾಸ್ಪಿಟ್ಲು, ನಿಮ್ಗೇನು ಕೈ ನೋವು ತಲೆನೋವು ಮೈ ಏನು ನೋವು ಹೇಳಿ, ಇಲ್ಲಿ ಡಾಕ್ಟ್ರ್ ಇದ್ದಾರೆ ತೋರಿಸ್ಬೋದು ಅಂತ ಹೇಳ್ತಾರೆ. ಆಗ ಅವರು, ಇಲ್ಲ ಕಣವ, ನನಗಿಷ್ಟೆಲ್ಲ ಫೀಸ್ ಕೊಡೋಕ್ಕಾಗಲ್ಲ, ನನಗೆ ಇಲ್ಲಿ ಯಾರೋ ನಾಟಿ ವೈದ್ಯರಿದ್ದಾರಂತಲ್ಲ ಅವ್ರ ಅಡ್ರೆಸ್ ಎಲ್ಲಿ ಅಂತ ಕೇಳಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ರಾಮಿದ್ದವನು, ನೀವು ಏನೂ ಫೀಸ್ ಕೊಡಬೇಡಿ, ಫಸ್ಟು ನೀವು ಗುಣ ಆಗಿ ಬನ್ನಿ ತಾತ, ನಾನೇ ಚೆನ್ನಾಗಿ ನೋಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ಆಗ ತಾತ ಇದ್ದವರು, ನೀವು ದೊಡ್ಡ ಆಸ್ಪತ್ರೆ ಡಾಕ್ಟ್ರು, ನೀವು ನನ್ನ ಚೀಟಿ ಬರೆಯೋಕ್ಕೆ 1000 ರೂಪಾಯಿ ತಗೊಳ್ಳೋರು, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಕೊಡೋದಕ್ಕೆ ಡಾಕ್ಟ್ರೆ, ಅದಕ್ಕೆ ಅಂತ ಹೇಳ್ತಾರೆ. ಏನಿಲ್ಲ ಬನ್ನಿ ತಾತ, ನೀವು ಕೂತ್ಕೊಳ್ಳಿ ಅಂತ ಹೇಳಿ ಅವ್ರನ್ನೆಲ್ಲ ಚೆಕಪ್ ಮಾಡಿಬಿಟ್ಟು ಅವ್ರಿಗೆ ಮಾತ್ರ ಲಿಸ್ಟೆಲ್ಲ ಬರ್ದು ಕೊಟ್ಬಿಟ್ಟು, ಇದನ್ನು ತೊಗೊಳ್ಳಿ ಹುಷಾರಾಗ್ತೀರಾ ಅಂತ ಹೇಳ್ತಾರೆ. ಆಗ ತಾತ ಇದ್ದವರು, ಎಷ್ಟಪ್ಪ ಫೀಸು ಅಂತಾರೆ. ಏನು ಫೀಸ್ ಬೇಡ ತಾತ, ನೀವು ಹುಷಾರಾಗಿ, ಅದೇ ನನಗೆ ದೊಡ್ಡ ಫೀಸು ಅಂತ ಹೇಳ್ತಾನೆ. ಆಗ ತಾತ ಇದ್ದವರು ಅವ್ರ ಮನೆಗೆ ತಗೊಂಡು ಹೋಗ್ತಾ ಇರೋಂಥ ತರಕಾರಿನೆಲ್ಲ, ಹೀರೆಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಅಲ್ಲೇ ಕೊಟ್ಬಿಟ್ಟು, ನನ್ನ ಹತ್ರ ಇರೋದು ಇಷ್ಟೇ ಕಣಪ್ಪ, ಫೀಸ್ ಇಸ್ಕೊಳ್ದೇ ಇರಬಾರ್ದು, ತೊಗೊಳಪ್ಪ ಇಷ್ಟನ್ನ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು, ಒಳ್ಳೇದಾಗ್ಲಪ್ಪ, ನೀವು ದೊಡ್ಡ ಆಸ್ಪತ್ರೆ ಡಾಕ್ಟ್ರು ಅಂತ ನನಗೆಲ್ಲ ಜನ ಹೇಳೋರೆ, ನಾನು ನಾಳೆ ಅಷ್ಟರಲ್ಲಿ ಗುಣ ಆಗಿ ಹೋಗ್ತೀನಿ ಅಂತ ಹೇಳಿ ಖುಷಿಯಿಂದ ಅಲ್ಲಿಂದ ಹೊರಡ್ತಾರೆ. ಆಗ ಪ್ರೇಮ, ರಾಮ್, ಇದು ನಿನಗೆ ಸಿಗಬೇಕಾಗಿರೋ ಗೌರವ ಇವತ್ತು ಸಿಗ್ತಾ ಇದೆ ನೋಡು ರಾಮ್, ಇವತ್ತು ಒಳ್ಳೆ ತರಕಾರಿ ಸಿಕ್ಕಿದೆ, ಫಸ್ಟ್ ಬ್ಯಾಟಿಂಗಲ್ಲಿ ಒಳ್ಳೆ ಸಾಂಬಾರು ಮಾಡ್ಬಿಡೋದೆ ಇವತ್ತು ಅಂತ ಹೇಳಿ ಇವರಲ್ಲಿ ಖುಷಿ ಪಡ್ತಾ ಇದ್ದಾರೆ. ಮತ್ತಲ್ಲಿ ಮಹಾದೇವ ಕಾವ್ಯಂಗೆ ಕೋಪ ಬರ್ಸ್ಬೇಕು, ಅವಳು ಛಲ ಬರಬೇಕು ಅಂತ ಹೇಳಿ ಫಸ್ಟ್ ನೈಟ್ಗೆಲ್ಲ ರೆಡಿ ಮಾಡಿರ್ತಾನೆ. ಅದನ್ನು ನೋಡಿದಂಥ ಕಾವ್ಯ ಕೋಪ ಮಾಡ್ಕೊಂಡು, ಏನಿದು, ನಾನು ಓದಬೇಕು ಅಂತ ರೆಡಿ ಮಾಡ್ಕೊಂಡು ಕೂತಿದ್ರೆ ನೀನು ಈ ಥರದ್ದೆಲ್ಲ ನನ್ನ ಜೀವನ ಹಾಳು ಮಾಡೋಕ್ಕೆ ನಿಂತಿದ್ಯಾ, ಅದೇನಾದರೂ ಆಗಲಿ ನಾನು ಯೂನಿವರ್ಸಿಟಿಲಿ ಒಂದು ಸೀಟ್ ಪಕ್ಕ ಮಾಡ್ಕೊತೀನಿ ಅಂತ ಅವ್ನು ರೆಡಿ ಮಾಡಿರೋವಂಥ ಬೆಡ್ಡೆಲ್ಲ ತೆಗೆದು ಬಿಸಾಕ್ಬಿಟ್ಟು ಆಚೆ ಹೋಗ್ತಾ ಇದ್ದಾಳೆ. ಮಹಾದೇವ, ಇದು ಅಮ್ಮಿ ನನಗೆ ಬೇಕಾಗಿರೋದು, ಇದೇ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.